ವಿಂಗ್ ಕಮಾಂಡರ್ ರಾಜೀವ್ ಅವ್ರನ್ನ ಇಲ್ಲಿ ಕರೆಸೋದಕ್ಕೆ ವಿಶೇಷವಾದ ಕಾರಣ ಇದೆ. ಅವರಿಗೆ ಈ ಕದನದ ಬಗ್ಗೆ ಬಹಳ ಸ್ಟ್ರಾಂಗ್ ನಿಲುವಿದೆ. ರಾಜೀವ್ ಸರ್, ಪಾರ್ಥಸಾರಥಿ ಸರ್ನ ಕೇಳೋದಕ್ಕಾಗೋದಿಲ್ಲ, ನಿಮ್ಮನ್ನು ಕೇಳ್ತಾ ಇದ್ದೀನಿ. ಹೂ ಈಸ್ ರೈಟ್, ಹೂ ಈಸ್ ರಾಂಗ್? ಇಸ್ರೇಲ್ ಕರೆಕ್ಟಾ, ಇರಾನ್ ಕರೆಕ್ಟಾ? ಇದರಲ್ಲಿ ಇಬ್ಬರು ಕರೆಕ್ಟ್ ಅಥವಾ ರಾಂಗ್ ಅಂತ ಹೇಳಲಿಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ವಿಚ್ ಪ್ರಿಸಮ್ ಆರ್ ವಿಚ್ ಮಿರರ್ ಯು ಲುಕ್ ಥ್ರೂ. ಓಕೆ, ಅದಕ್ಕಿಂತ ಮುಂಚೆ ಪಾರ್ಥಸಾರಥಿ ಅವ್ರು ಹೇಳಿದ ಪ್ರಶ್ನೆಗೆ ಇನ್ನೊಂಚೂರು ನಾನು ಅಡಿಷನ್ ಮಾಡ್ತೀನಿ. ಭಾರತ ಯಾಕೆ ಇದ್ರ ಬಗ್ಗೆ ಒಂಚೂರು ಕನ್ಸರ್ನ್ ತೋರಿಸ್ಬೇಕು ಅಂದರೆ, ವಿ ಆರ್ ಎ ಮಲ್ಟಿ ಕಲ್ಚರಲ್ ಸೊಸೈಟಿ, ಡೈವರ್ಸಿಫೈಡ್ ಸೊಸೈಟಿ. Iran is also a diversified society. Do you really? Yes, it may come as a surprise to you. Okay. Iranians form only 61% of the population. Yes. Azerbaijans form 25%. There are 15,000 Jews in Iran, Christians. So it's a multi-ethnic society. The percentages may be low, but it's a multi-ethnicity society. Similar was the case with Yugoslavia. ಎರಡು ಕಡೆನೂ ವೆಸ್ಟ್ ಹ್ಯಾಸ್ ಬಾಲ್ಕನೈಸ್ಡ್ ಬೋತ್ ದ ಕಂಟ್ರಿ, ಹ್ಯಾಸ್ ಬಾಲ್ಕನೈಸ್ಡ್ ಯುಗೋಸ್ಲಾವಿಯಾ. ಇನ್ ಮೈ ಒಪಿನಿಯನ್ ಇಸ್ ಟ್ರೈಂಗ್ ಟು ಬಾಲ್ಕನೈಸ್ ಇರಾನ್. ಓಕೆ, ರೈಟ್? ಟುಮಾರೋ ದ ಲೆನ್ಸ್ ಆರ್ ದ ವಿಷನ್ ಆಫ್ ದ ವೆಸ್ಟ್ ನಮ್ಮ ಮೇಲೆ ಬರ್ಬೋದು. ಯಾಕೆಂದರೆ ಪಾರ್ಥಸಾರಥಿ ಅವ್ರು ಹೇಳಿದಾಗೆ ಸ್ಟ್ರಾಟಜಿಕ್ ಅಟಾನಮಿ ಈಸ್ ನಾಟ್ ಲೈಕ್ ಬೈ ದ ವೆಸ್ಟ್. ಅವ್ರದ್ದೇನು ಅಂದರೆ ಈ ಕಡೆನಾರು ಇರಿ, ಆ ಕಡೆನಾರು ಇರಿ ಅಂತ. ನನ್ನ ಜೊತೆ ಇರು, ಇಲ್ಲ ನೀನು ನನ್ನ ವೈರಿ ಅನ್ನೋ ಒಂದು ಮಾತು, ಎಸ್ಪೆಷಲಿ ಅಂಡರ್ ಪ್ರೆಸಿಡೆಂಟ್ ಟ್ರಂಪ್, ಅದೇ ಅವ್ರ ಸ್ಲೋಗನ್. ಸೊ ಆ ಥರ ಇದ್ದಾಗ ಮುಂದೆ ಬರುವ 5 ವರ್ಷ 10 ವರ್ಷದಲ್ಲಿ ಆ ಒಂದು ಇವತ್ತೇನು ಇರಾನ್ ಮೇಲೆ ಅವ್ರು ದ್ವೇಷ ಸಾಧಿಸ್ತಾ ಇದ್ದಾರೆ, ಆ ದ್ವೇಷ ಭಾರತದ ಮೇಲೆ ಬರಲ್ಲ ಅನ್ನೋದು ಏನು ಗ್ಯಾರಂಟಿ ಇಲ್ಲ. ಅದು ಮೊದಲನೇದು. ಎರಡನೇದೇನು ಅಂದರೆ, ದ ಕೈಂಡ್ ಆಫ್ ಅಟ್ಯಾಕ್ ವೆಕ್ಟರ್ಸ್ ದಟ್ ಆರ್ ಬೀಂಗ್ ಯೂಸ್ಡ್ in both by Ukraine and Israel. ಅಂದರೆ ಒಂದು ಸ್ಮಾಲ್ ಕೋವರ್ಟ್ ಆಪರೇಷನ್ ಮಾಡಿ ಡ್ರೋನ್ಸನ್ನು ವೆಹಿಕಲ್ಸ್ನಲ್ಲಿಟ್ಟು ಮುಂಚಿತವಾಗಿ ಯುದ್ಧ ಘೋಷ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಎದುರಾಳಿಯ ಒಂದು ಸೈನಿಕ ಬಲವನ್ನು ತಗ್ಸೋದು, ಅದನ್ನು ಪಾಕಿಸ್ತಾನ ಅಳವಡಿಸುತ್ತೆ. ತುಂಬ ಸುಲಭವಾಗಿ ಅಳವಡಿಸೋ ಚಾನ್ಸ್ ಇದೆ. ಓಕೆ, ಸೊ ಇಂಟರ್ನಲ್ ಸೆಕ್ಯೂರಿಟಿ, ಇವತ್ತು ನಾವೇನು ಆಪರೇಷನ್ ಸಿಂಧೂರ್ ಆದಮೇಲೆ ನಮ್ಮ ಬೆನ್ನು ನಾವು ತಟ್ಕೊತಾ ಇದ್ದೀವಿ, ಮುಂದೆ 5-6 ವರ್ಷದಲ್ಲಿ ಅಕಸ್ಮಾತ್ ಅದೇ ಒಂದು ಆಪರೇಷನ್ ಇಂಡಿಯಾ ಮೇಲೆ ಮಾಡಿದ್ರೆ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಅಸ್. ಓಕೆ, ಸೊ ದೀಸ್ ಆರ್ ದ ಲೆಸನ್ಸ್ ದಟ್ ವಿ ಹ್ಯಾವ್ ಟು ಡ್ರಾ ಸೊ ದಟ್ ವಿ ಆರ್ ನಾಟ್ ಕಾಟ್ ನ್ಯಾಪಿಂಗ್. ಓಕೆ, ಎಸ್. ಅಲ್ಲ, ತಾವು ಹೇಳಿದ್ರೆ ಅಂದರೆ ಭಾರತದ ವಿರುದ್ಧವೂ ಈ ದೃಷ್ಟಿ ತಿರುಗಬಹುದು ಅಂತ. ಭಾರತ ಯಾವ ದೇಶದ ಎಕ್ಸಿಸ್ಟೆನ್ಸ್ಗೆ ಥ್ರೆಟ್ ಆಗಿದೆ? ಯಾವ ದೇಶದ ಅಸ್ತಿತ್ವಕ್ಕೆ ಎಕ್ಸಿಸ್ಟೆನ್ಸ್ಗೆ ಥ್ರೆಟ್ ಅಲ್ಲ. ಸೊ ವಿಲ್ ಕಮ್ ನೌ ಟು ದ ಜೆನಿಸಿಸ್ ಆಫ್ ದಿಸ್ ಪ್ರಾಬ್ಲಮ್. ಓಕೆ, ಇದು ಜಸ್ಟ್ ಒಪಿನಿಯನ್ಸ್. ಅವ್ರ ಒಪಿನಿಯನ್ ಬದಲಾಗಿರ್ಬೋದು, ತಮ್ಮ ಒಪಿನಿಯನ್ ಬದಲಾಗಿದೆ ಅಥವಾ ಬೇರೆ ಆಗಿದೆ. ನನ್ನ ಪ್ರಕಾರ ಇದೆಲ್ಲ ಜೆನಿಸಿಸ್ ಆಗಿರೋದು ದ ಫಿಯರ್ ಆಫ್ ದ ವೆಸ್ಟ್, ದಟ್ ಬ್ರಿಕ್ಸ್ ಅನ್ನೋ ಒಂದು ಕನ್ಸರ್ನ್ ನಾವೇನು ಮಾಡಿದ್ದೀವಿ, ದಟ್ ಈಸ್ ಅಲ್ಟಿಮೇಟ್ಲಿ ಗೋಯಿಂಗ್ ಟು ಡಿ-ಡಾಲರೈಸ್ ದ ವರ್ಲ್ಡ್ ಎಕಾನಮಿ. ಓಕೆ, ವರ್ಲ್ಡ್ ಎಕಾನಮಿ ಅಥವಾ US ಈಗ ನಿಂತಿರೋದು ಏನು $35 trillion ಡೆಟ್ಟಲ್ಲಿ ನಿಂತಿದೆ, ದಟ್ ಈಸ್ ಸ್ಟ್ಯಾಂಡಿಂಗ್ ಆನ್ ದ ಡಾಲರ್ಸ್ ಬೀಯಿಂಗ್ ಎ ಸ್ಟೇಬಲ್ ಕರೆನ್ಸಿ ಆಫ್ ದ ವರ್ಲ್ಡ್. ಅದೇನಾದರೂ ಅಲ್ಗಾಡ್ದಲ್ಲಿ US ಪತನ ಆಗೋದು ಖಂಡಿತ. ಬ್ರಿಕ್ಸ್ ದೇಶ ಏನಿದೆ, ಪ್ರತಿದಿನ ಅದರಲ್ಲಿ ಸಂಖ್ಯೆ ಹೆಚ್ಚಾಗ್ತದೆ. ಬ್ರಿಕ್ಸ್ ಅಸೋಸಿಯೇಷನ್. ಈಗ ಇರಾನ್ ಕೂಡ ತನ್ನ ಆಯಿಲ್ನ ಯುವಾನ್ನಲ್ಲಿ ಖರ್ಚು ಮಾಡ್ತಿದೆ ಅಥವಾ ಯುವಾನ್ನಲ್ಲಿ ಸೆಲ್ ಮಾಡ್ತಿದೆ ಈ ಚೈನಾಗೆ. ಅದೇ ಥರ ಮುಂದುವರೆದಲ್ಲಿ ಬ್ರಿಕ್ಸ್ ವಿಲ್ ಬಿಕಮ್ ಎ ಆಲ್ಟರ್ನೇಟ್ ಪ್ಲಾಟ್ಫಾರ್ಮ್. ಆಗಲೇ ಒಂದು ಡಿಜಿಟಲ್ ಕರೆನ್ಸಿ ಮಾಡ್ತೀವಿ ಅಂತ ಸುದ್ದಿ ಇದೆ, ಮಾಡ್ತಿಲ್ಲ, ಅದು ಮಾಡ್ತಿರ್ಬೋದು, ನಮ್ಗೆ ಗೊತ್ತಿಲ್ಲ. ಬಟ್ ಒಂದು ಡಿಜಿಟಲ್ ಕರೆನ್ಸಿ ಮಾಡ್ತೀವಿ ಅಂತಲೂ ಸುದ್ದಿ ಇದೆ. ಸೊ ದ ಹೋಲ್ ಆಪರೇಷನ್ ನೀವು ನೋಡಿದ್ರೆ, ಇರಾನ್ ಆಪರೇಷನ್ ನೋಡಿದ್ರೆ, ಅಪಾರ್ಟ್ ಫ್ರಮ್ ರೆಜಿಮ್ ಚೇಂಜ್, ಇಟ್ ಈಸ್ ಎ kind of a challenge to BRICS. Okay. That we are the boss in this area. You cannot de-dollarize the world trade. That I think is the hidden agenda behind all these operations. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.